ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ನಮ್ಮ ಇವತ್ತಿನ ಒನ್ ಡೇ ಟ್ರಿಪ್ಪಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅಂತ ನೋಡಿ. ನಾವು ನೈಟು ಒಂದು 9 ಗಂಟೆ ಆಗಿತ್ತು. ಆವಾಗ ನಾವು ಬಸ್ ಹತ್ವಿ. ಸಂಘದ ಕಡೆಯಿಂದ ನಾವು ಎಲ್ಲರೂ ಒಂದು 50 ಜನ ನಾವು ಟೂರ್ ಹೋಗಿದ್ದಿದ್ದು. ನಾವು ಮೊದಲಿಗೆ ಸಿಗಂದೂರ್ಗೆ ಹೋಗಿದ್ವಿ. ಬೆಳಗ್ಗೆ ಒಂದು 6:30ಗೆ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಹೋಗಿದ್ದು. ಅಲ್ಲಿ ಬಂದು ನಾವು ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋವರೆಗೆ ಒಂದು 7:30 ಆಗಿತ್ತು. ನೋಡಿ, ಅಲ್ಲೆಲ್ಲ ದರ್ಶನ ಅಂದರೆ ಅಷ್ಟೇನು ರಶ್ ಇರಲಿಲ್ಲ, ಆರಾಮಾಗಿ ಹೋಗ್ತಾಯಿದ್ವಿ. ಅಂದರೆ ಎಲ್ಲ ಮಹಿಳಾ ಸಂಘದಿಂದ ಕಡೆಯಿಂದ ನಾವು ಹೋಗಿದ್ದು. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಈ ಟ್ರಿಪ್ಪು. ಒಂದೇ ದಿನದಲ್ಲಿ ಎಷ್ಟು ಪ್ಲೇಸ್ ಕವರ್ ಮಾಡಿದ್ವಿ ಅನ್ನೋದೇ ಈ ವಿಡಿಯೋ. ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನೇ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ಸಿಗಂದೂರು ಎಲ್ಲ ಮುಗಿಸ್ಕೊಂಡು ಅಲ್ಲಿ ತಿಂಡಿ ಕೊಟ್ಟರು, ತಿಂಡಿ ಸಿಕ್ತು. ನಾವು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಜೋಗ್ ಫಾಲ್ಸ್ಗೆ ಹೋದ್ವಿ. ನೋಡಿ, ಜೋಗ್ ಫಾಲ್ಸಲ್ಲಿ ಬಂದು ಒಬ್ಬರಿಗೆ 100 ರೂಪಾಯಿ ಅಂತೆ. 3 ಕಡೆ ಇದು ರಾಣಿ ಫಾಲ್ಸ್ ಅಂತಂತೆ. ಅವರು ನಮ್ಮನ್ನ 3 ಕಡೆ ವ್ಯಾನಲ್ಲಿ ಕರ್ಕೊಂಡೋಗಿ ಒಂದೇ ದೂರದಿಂದ 1.5 ಕಿಲೋಮೀಟ್ರದಿಂದ ನೋಡಬೇಕಾಗುತ್ತೆ. ಅಲ್ಲಿ 20 ರೂಪೀಸು ಟಿಕೆಟ್ ತಗೊಂಡ್ರೆ ಅಂತ ಹೇಳಿದ್ರು. ಇಲ್ಲ, ಇಲ್ಲಿ ಬೇರೆ ಕಡೆ ಎಲ್ಲ ನಾವು ಹತ್ತಿರದಿಂದ ನೋಡೋಣ ಅಂತಂದರೆ 100 ರೂಪಾಯಿ ಆಗುತ್ತೆ ಒಬ್ಬರಿಗೆ ಚಾರ್ಜ್ ಅಂತ ಹೇಳಿದ್ರು. 200 ರೂಪಾಯಿಂದ ನಾವು 50 ಜನ ಇರೋದ್ರಿಂದ ನಮಗೆ 50% ಆಫರ್ ಮಾಡಿ ಒಬ್ಬರಿಗೆ 100 ರೂಪಾಯಿ ಅಂತಲೇ ಕರ್ಕೊಂಡೋಗಿ ತೋರಿಸಿದ್ರು. ನೋಡಿ, ಒಬ್ಬೊಬ್ಬರು ಒಂದು ಎಷ್ಟೆಷ್ಟು ಜನ ಹಿಡಿತೋ ಅಷ್ಟು ಜನ ಕಾರಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ನೋಡಿ, ಇಲ್ಲಿ ಎಷ್ಟು ಎತ್ತರದಿಂದ ಜೋಗ್ ಫಾಲ್ಸಲ್ಲಿ ನೀರು ನೋಡಿ, ಅಪ್ಪ ಬಿದ್ರಂತಿಲ್ಲಿ ಒಬ್ಬರದು ಏನೂ ಸಿಗೋದೇ ಇಲ್ಲ. ಹಾಗಾಗಿ ಭಾಳ ಜೋಪಾನದಿಂದ ನೋಡ್ತಿದ್ವು. ನಮ್ಮ ಮೇಡಮ್ಗಂತೂ ತುಂಬ ಭಯ ಆಗಿತ್ತು. ಬನ್ನಿ ಬನ್ನಿ ಬನ್ನಿ, ಯಾರು ಹತ್ತಿರಕ್ಕೆ ಬಿಡ್ತಾ ಇರಲಿಲ್ಲ, ಅವರು ನೋಡೋಕ್ಕೆ ಬಿಡ್ತಾ ಇರಲಿಲ್ಲ, ಬನ್ನಿ ಬೇಗ ಅಂತ. ಇನ್ನೊಂದು ಕಡೆ ನೋಡಿ, ನಾವೇ ನೀರೆಲ್ಲ ಮುಟ್ಬೋದು, ನೀರೊಳಗೆ ಸ್ವಲ್ಪ ಆಟ ಆಡ್ಬೋದು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇಲ್ಲಿ ಕರ್ಕೊಂಡು ಬಂದರು ಅವರು. ಇದಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಹುಸಿ ಎಂಜಾಯ್ ಮಾಡಲಿಲ್ಲ ಇಲ್ಲಂತೂ. ನಮಗಿಲ್ಲೇ ಸ್ವಲ್ಪ ಲೇಟಾಯಿತು, ಯಾಕಂದರೆ ನೀರೊಳಗಡೆ ಇಳಿದ್ರೆ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ. ಹಂಗಾಗಿ ಎಲ್ಲ ಫೋಟೋ ತೆಗಿಸ್ಕೊಳ್ಳೋದು, ಅಲ್ಲಿ ಹಾಕೋದು, ಹಿಂಗೆ ಹಾಕೋದು, ಹಿಂಗೆ. ನಾನು ಯಾರ ಫೋಟೋನೂ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಯಾರಿಗೂ ಆ ಥರ ಇಷ್ಟ ಇಲ್ಲ. ನನ್ನ ಫೋಟೋ ಹಾಕ್ಬೇಡಿ, ನನ್ನ ಫೋಟೋ ಹಾಕ್ಬೇಡಿ ಅಂತ ಇದ್ದರು. ಹಾಗಾಗಿ ನಾನು ಯಾರ ಫೋಟೋ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನಾನೇನು ನೋಡಿದೆ ಅಷ್ಟು ಮಾತ್ರ ನಾನು ಹಾಕಿದ್ದೀನಿ. ನೋಡಿ, ಇದು ಇನ್ನೊಂದು ಕಡೆ, ಇದು ದೂರದಿಂದನೇ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಮುಗಿಸ್ಕೊಂಡು ನಾವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದ್ವಿ. ಜೋಗ್ ಫಾಲ್ಸಿಂದ ಬಳೆ ಪದ್ಮಾವತಿ ಬಂದು 10 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಅಲ್ಲಿ ಹತ್ತಿರದಲ್ಲೇ ಇರೋವಂಥ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದು. ಇದಂತೂ ತುಂಬಾ ಪ್ರಸಿದ್ಧ ಆಗೈತೆ ದೇವಸ್ಥಾನ. ಇಲ್ಲಿಗೆ ಹೋದರೆ ಅಷ್ಟೇ ಒಳ್ಳೆಯದು ಕೂಡ. ನೋಡಿ, ಅಲ್ಲಿಗೆ ಹೋಗಿ ನಾವು ಅಲ್ಲಿ ಮುಗಿಸ್ಕೊಂಡು, ಇದು ಮುಕ್ತಿನಾಗ ಅಂತ ನೋಡಿ, ಒಂದೇ ಕಲ್ಲಲ್ಲಿ ನವಗ್ರಹ ದೇವ್ರು ಮಾಡಿರೋ ಅಂಥದ್ದು. ಇಲ್ಲಿ ಹುತ್ತದಲ್ಲಿ 4 ಮೂಲದಲ್ಲೂ ಚತುರ್ಮುಖಿ ಪದ್ಮಾವತಿ ಅಂತ ಇಲ್ಲಿ ಹೆಸರಾಗಿರೋದು. ಅಲ್ಲೇ ಒಂದು ಸ್ವಲ್ಪ ಕೆಳಗಡೆ ನಡ್ಕೊಂಡು ಹೋಗಬೇಕು ಅಷ್ಟೇ. ನೋಡಿ, ತುಂಬಾ ಚೆನ್ನಾಗಿತ್ತು. ಮಾತ್ರ ನಾವು ಇಲ್ಲಿಗೆ ಹೋಗಿ ಬಂದಿದ್ದೀವಿ ತುಂಬ ಸರಿ ಫ್ಯಾಮಿಲಿ. ಚತುರ್ಮುಖ ಪದ್ಮಾವತಿ ಅಂತ ಹೇಳಿ 4 ಕಡೆಯೂ ಕೂಡ ತಾಯಿ ಇದ್ದಾರೆ. ಅಂದರೆ ಹುತ್ತ ಮಧ್ಯದಲ್ಲಿ, ಹುತ್ತ 4 ಕಡೆಯೂ ತಾಯಿನ ಈ ರೀತಿ ವಿಗ್ರಹದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ಒಂದೇ ಕಡೆ ಇದ್ದಿದ್ದು ಈ ಥರ, ಆದರೆ 4 ಕಡೆ ಬಾಗಿಲಿತ್ತು. ಆದರೆ ಇವಾಗ ರೀಸೆಂಟಾಗಿ ಆ ಥರ ಮಾಡಿರೋದು. ನೋಡಿ, ಏನಿದೆ ಬಳೆ ಪದ್ಮಾವತಿ ಅಂತ 4 ಕಡೆ ಈ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಭೂತರಾಜ ಸ್ವಾಮಿ ಅಂತ, ಇಲ್ಲಿನೇ ನಾವು ಹರಕೆ ಕಟ್ಕೊಳ್ಳೋದು. ನೋಡಿ, ಬಂದು ನಮಗೆ ಊಟ ಸಿಕ್ತು ಅಲ್ಲಿ. ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಅದರ ನೆಕ್ಸ್ಟು ಮುರುಡೇಶ್ವರಕ್ಕೆ ಹೋದ್ವಿ. ಮುರುಡೇಶ್ವರಕ್ಕೆ ಹೋಗೋವರೆಗೆ ಸಂಜೆ 6 ಗಂಟೆನೇ ಆಗೋಗಿತ್ತು. ಅಲ್ಲಿಂದ ನಾವು ತುಂಬಾ ರಶ್ ಇತ್ತು. ನೋಡಿ, ಎಷ್ಟೊಂದು ರಶ್ ಇದೆ. ಎಲ್ಲ ಓಂ ಶಕ್ತಿಗೆ ಹೋಗೋರು, ಶಬರಿಮಲೆಗೆ ಹೋಗೋರು, ಮಕ್ಕಳು ಟ್ರಿಪ್ ಹೋಗೋರೆ ಜಾಸ್ತಿ. ಮುರುಡೇಶ್ವರಕ್ಕೆ ನಾವು ದರ್ಶನಕ್ಕೆ ಒಳಗಡೆ ಹೋದ್ವಿ. ಅಲ್ಲೆಲ್ಲ ಮುಗಿಸಿ ನಾವು ಒಳಗಡೆ ಎಲ್ಲ ಎಲ್ಲೂ ಕೂಡ ಫೋಟೋ ಅಲೋ ಇಲ್ಲ. ಹಾಗಾಗಿ ನಾನು ದೇವ್ರನ್ನ ಎಲ್ಲೂ ನಾನು ಫೋಟೋಗಳು ತೆಗ್ದಿಲ್ಲ. ಸ್ವಲ್ಪ ಮಾತ್ರ ಈಚೆಗಡೆ ಮಾತ್ರ ಈ ಥರ ತೆಗ್ದಿರೋದು. ನಾವು ಬೀಚ್ಗೆ ಹೋಗೋಣ ಅಂತ ತುಂಬ ಆಸೆಯಾಗಿದ್ದರು ಎಲ್ಲ, ಆದರೆ ಬೀಚ್ಗೆ ಹೋಗೋಕ್ಕಾಗಲಿಲ್ಲ. ಟೈಮ್ ಆಗೋಗಿತ್ತು ಆಲ್ರೆಡಿ. ಅದರಲ್ಲಂತೂ ಆ ಸಂಜೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋವರೆಗೆ ನಮಗೆ 7:15 ಆಗೋ ಹೋಗಿತ್ತು. ಅದರಿಂದ ನಾವು ಬೀಚ್ಗೆ ಹೋಗೋಕ್ಕಾಗಲಿಲ್ಲ. ಆ ಚಳಿಲಿ ಆಗಲ್ಲ ಅಂದ್ಬಿಟ್ಟು ನಾವು ಬೀಚ್ಗೆ ಹೋಗಲಿಲ್ಲ. ಮತ್ತು ಲಿಫ್ಟಲ್ಲಿ ಮೇಲ್ಗಡೆ ಏನೋ ತೋರಿಸ್ತಾರೆ ಅಲ್ಲೇ ಮುರುಡೇಶ್ವರದಲ್ಲಿ ಅಂತ ಹೇಳಿದ್ರು. ಅಲ್ಲಿ ಲಿಫ್ಟ್ಗೂ ಕೂಡ ನಾವು ನಿಂತಿದ್ವಿ. ಅದು ತುಂಬಾ ಕ್ಯೂ.
7 ಗಂಟೆಗೇ ಲಾಸ್ಟಲ್ಲಿ ನಾವು 7 ಕಾಲಾಗಿರೋದ್ರಿಂದ ಅದು ಕೂಡ ನಮಗೆ ಕ್ಯಾನ್ಸಲ್ ಆಯಿತು. ಆಗ ದೇವ್ರ ದರ್ಶನ ಅಂತೂ ಸಿಕ್ತು ಸದ್ಯ. ನಾವು ಮೊದಲೊಂದು ಸಾರಿ ಹೋಗಿದ್ದಾಗ ನಮಗೆ ದರ್ಶನ ಇರಲಿಲ್ಲ. ನೋಡಿ ಇದು ಸ್ವರ್ಣ ರಥ ಅಂತ, ಚಿನ್ನದ್ದು ತೇರು, ನಾವು ನಮ್ಮ ಕಡೆ ತೇರು ಅಂತೀವಿ, ಅಲ್ಲಿ ಸ್ವರ್ಣ ರಥ ಅಂತ ಅಮ್ಮನವ್ರ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು. ನೋಡಿ ಈಶ್ವರ ಇಲ್ಲಿಗೂ ಕೂಡ ನಾವು ಹೋಗಲಿಲ್ಲ, ಅದೆಲ್ಲ ಕೆಲಸ ಸ್ವಲ್ಪ ನಡೀತಾ ಇದೆ. ನಾವು ಕೆಳಗಡೆಯಿಂದನೇ ನೋಡಿ ಅಂತೂ ನನಗಂತೂ ಭಾಳ ಖುಷಿಯಾಯಿತು. ಅದರಲ್ಲಂತೂ ನೋಡಿ ಈಚೆಗಡೆ ಗೋಪುರ ಅಂತೂ ಒಂದೊಂದು ಥರ ಲೈಟ್ ಹಾಕ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವ್ರು ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ ಅದೆಲ್ಲ ನೋಡೋಕ್ಕೆ. ನನಗಂತೂ ಭಾಳ ಇಷ್ಟ ಆಯಿತು. ಅದರಿಂದ ನೆಕ್ಸ್ಟು ನಾವು ಉಡುಪಿಗೆ ಹೋದ್ವಿ. ನಾವು ಉಡುಪಿಗೆ ಹೋಗೋವರೆಗೆ ಆಗೋಗಿತ್ತು, ಅಲ್ಲಿ 9 ಗಂಟೆ. ನೋಡಿ ಇದು ಕನಕದಾಸರ ಇದು, ಅಲ್ಲಿ ಅಂತೂ ಬಾಗಿಲು ಕ್ಲೋಸ್ ಆಗೋಯ್ತು ಉಡುಪಿಲಿ, ನಮಗೆ ದೇವ್ರ ದರ್ಶನ ಸಿಗಲಿಲ್ಲ. ಆದರೆ ನಾಗದೇವ್ರ ಪೂಜೆ ಅಂತ ಆವತ್ತೊಂದು ದಿವಸ ಪೂಜೆ ಇಟ್ಟಿದ್ರಂತೆ. ಇದು ಎಷ್ಟೋ ವರ್ಷಕ್ಕೊಂದು ಸತಿ ನಡೆಯೋದಂತೆ ಈ ಥರ ಪೂಜೆ. ಪೂಜೆ ಅಂತೂ ನಮಗೆ ಸಿಕ್ತು. ನಾವು ಸ್ವಲ್ಪ ನಾಗದೇವರ ಪೂಜೆ ನೋಡಿಕೊಂಡು ಟೈಮ್ ಆಗಿಬಿಡುತ್ತೆ ಅಂತ ನಾವು ಊಟಕ್ಕೆ ಹೋದ್ವಿ. ಊಟದ ಅಲ್ಲೆಲ್ಲ ಕ್ಲೋಸ್ ಆಗಿತ್ತು. ಆದರೆ ಈಚೆಗಡೆ ಒಂದು ಪಾತ್ರೆಯನ್ನ, ಒಂದು ಪಾತ್ರೆಯಲ್ಲಿ ಸಾಂಬಾರು ಇಟ್ಟು ತಟ್ಟೆ ಇಟ್ಟಿದ್ರು. ನಾವೇ ಬಡಿಸ್ಕೊಂಡು ಊಟ ಅಂತೂ ಹೆಂಗೋ ಸಿಕ್ತು. ಅಲ್ಲಿ ಊಟ ಮುಗಿಸಿ ರಿಟರ್ನ್ ಊರಿಗೆ ಬಸ್ ಹತ್ತಕ್ಕೆ ಹೋದು. ಬರೋ ತನಕ ಬೆಳಿಗ್ಗೆ 6:30 ಆಯಿತು. ನನ್ನ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.